ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅನ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿಶುಮಿ ವ್ಲಾಗ್ಸ್. ಸಂಕ್ರಾಂತಿ ವ್ಲಾಗ್ ಮಾಡಿದ್ದೆ, ಸೊ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ. ಇವತ್ತು ಸಂಕ್ರಾಂತಿ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಅದ್ರ ಜೊತೆ ಒಂದು ಕೀರ್ ರೆಸಿಪಿನೂ ಕೂಡ ನೋಡ್ಕೊಂಡು ಬರೋಣ. ನೀರಲ್ಲಿ ನಾನು ಸಣ್ಣ ಸಬ್ಬಕ್ಕಿ ಬರುತ್ತಲ್ವಾ, ಅದನ್ನು ಹಾಕಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕುಕ್ಕಾದ ತಕ್ಷಣ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅವಶ್ಯಕತೆ ಇರೋಷ್ಟು ಹಾಲನ್ನ ಆ್ಯಡ್ ಮಾಡ್ಕೊಳ್ಳಿ. ಅದು ಹೇಗೆ ಕುಕ್ ಆಗಿರುತ್ತೆ ಅಂತ ಗೊತ್ತಾಗಬೇಕಂದ್ರೆ ಹೀಗೆ ಅದು ಟ್ರಾನ್ಸ್ಪರೆಂಟ್ ಆಗಬೇಕು ಹಾಲು ಹಾಕಿದ ತಕ್ಷಣ, ಆಗ ಅದು ಕುಕ್ ಆಗಿದೆ ಅಂತ. ಸ್ವಲ್ಪ ಶಾವಿಗೆನ ಆ್ಯಡ್ ಮಾಡೋಣ ಅಂತ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಆಗೋಗಿ ರೋಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಶುಗರ್ನ ಮೊದಲೇ ಆ್ಯಡ್ ಮಾಡ್ಕೊಂಡಿಲ್ಲ, ಬಿಕಾಸ್ ಶಾವಿಗೆ ಆಗಲಿ ಸಬ್ಬಕ್ಕಿ ಆಗಲಿ ಬೇಯಬೇಕಂದ್ರೆ ಶುಗರ್ನ ಆ್ಯಡ್ ಮಾಡಿರಬಾರ್ದು, ಅದಕ್ಕೆ ಅಷ್ಟೇ. ಹಾಲನ್ನು ಸ್ವಲ್ಪ ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ಇರಲ್ಲ, ಮತ್ತು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಂತ ಅಷ್ಟೇ. ಹಾಲು ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ, ಸಬ್ಬಕ್ಕಿನೂ ಚೆನ್ನಾಗಿ ಬಂದಿದೆ. ಇವಾಗ ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಶಾವಿಗೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಶಾವಿಗೆ ಗಂಟಾಗಬಾರ್ದು, ಗಂಟಾಗಿರೋದನ್ನ ನೀಟಾಗಿ ತೆಗೆದು ನೀಟಾಗಿ ಬಿಡಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಗಂಟಾದರೆ ಬೇಯೋದಿಲ್ಲ, ಶಾವಿಗೆ ಚೆನ್ನಾಗಾಗೋದಿಲ್ಲ, ಒಂದೇ ಕಡೆ ಇರುತ್ತೆ. ಶಾವಿಗೆ ಸಬ್ಬಕ್ಕಿ ಎಲ್ಲ ನೀಟಾಗಿ ಕುಕ್ ಆದಮೇಲೆ ನಾವಿವಾಗ ಶುಗರ್ನ ಆ್ಯಡ್ ಮಾಡ್ಕೊಳ್ಳೋಣ. ಟೇಸ್ಟಿಗೆ ಬೇಕಾದಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಶುಗರ್ನ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಅನಿಸಲ್ಲ, ಇರೋದಕ್ಕೆ ಸ್ವಲ್ಪನೇ ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ನನ್ನ ಹಸ್ಬೆಂಡ್ಗೆ ತುಪ್ಪದಲ್ಲಿ ಹುರಿದು ಹಾಕಿದ್ರೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ಹಾಗೆ ಹಾಕೋತಾ ಇದ್ದೀನಿ. ತುಂಬ ಡ್ರೈ ಫ್ರೂಟ್ಸ್ ಹಾಕೋಬೇಡಿ, ಬಿಕಾಸ್ ಸಬ್ಬಕ್ಕಿ ಮತ್ತು ಶಾವಿಗೆ ಹಾಕಿರ್ತೀವಲ್ಲ, ಅದಕ್ಕೆ ನಾನೇನು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ, ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಹಾಲು ಸ್ವಲ್ಪ ತಿಕ್ಕಾಗಿದೆ ಅಂತ ಅನಿಸಿದ್ಮೇಲೆ ಸ್ವಲ್ಪ ಬಾದಾಮ್ ಪೌಡರ್ನ ಹಾಕ್ಕೊಳ್ಳೋಣ. ಬಾದಾಮ್ ಪೌಡರ್ನ ಹಾಕಿ ಒಂದ್ಸರಿ ನೀಟಾಗಿ ಅದು ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ರೆ ಆಯಿತು. ಬಾದಾಮ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ ಮತ್ತು ಸ್ವಲ್ಪ ಥಿಕ್ನೆಸ್ ಬರುತ್ತೆ ಅಂತ ಅಷ್ಟೇ. ಇದಾಗಿತ್ತು ನನ್ನ ಸಂಕ್ರಾಂತಿಯ ಸೆಲೆಬ್ರೇಷನ್ ಡೆಕೋರೇಷನ್ ರೆಸಿಪಿಗಳು. ನನಗನ್ಸಿರೋ ಮಟ್ಟಿಗೆ ನನಗೆ ಗೊತ್ತಿರೋಷ್ಟು ಚೆನ್ನಾಗಿ ನಾನು ನನ್ನ ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡಿದ್ದೀನಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು, ಏನಿದೆ, ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಿ ಯು ಆಲ್ ಇನ್ ನೆಕ್ಸ್ಟ್